TV7 ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ನಾನು ನಿಮ್ಮ ರಂಜಿತಾ. ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರ ಕ್ಷೇತ್ರದಲ್ಲಿ ಇದೆಂತ ಪರಿಸ್ಥಿತಿ. ರಸ್ತೆ, ಚರಂಡಿ, ಕುಡಿಯುವ ನೀರಿನ ಸಮಸ್ಯೆ, ಅಧಿಕಾರಿಗಳ ನಿರ್ಲಕ್ಷ್ಯ, ಜನರ ಆಕ್ರೋಶ. ಇದರ ಬಗ್ಗೆ ಒಂದು ವರದಿ. ಓಟಿಗೆ ಬರ್ತಾರ, ಓಟ್ ಹಾಕೋತಾರ, 5 ವರ್ಷ 6 ವರ್ಷ ಬರ್ಲಿ ಕಡಿ. ಇಲ್ಲಿ ರಸ್ತೆಗಳೇ ಇಲ್ಲ, ಒಳಚರಂಡಿ ವ್ಯವಸ್ಥೆ ಅಂತೂ ಇಲ್ಲವೇ ಇಲ್ಲ. ಕುಡಿಯುವ ನೀರಿನ ಬಗ್ಗೆ ಕೇಳಕ್ಕೆ ಹೋಗ್ಲೇಬೇಡಿ. ಇಂತಹ ಸಮಸ್ಯೆಗಳಿಂದ ಬಳಲುತ್ತಿರುವ ಕಾಲೋನಿ ಯಾವುದು ಅಂದ್ರ ನಾವು ನಿಮಗೆ ತೋರಿಸ್ತೀವಿ ನೋಡಿ. ಒಂದ ಎರಡ ಸಮಸ್ಯೆಗಳು ಹೇಳ್ತಾ ಹೋದ್ರೆ ಸಮಸ್ಯೆಗಳ ಸುರಿಮಳೆ ಆಗೋದಂತೂ ಗ್ಯಾರಂಟಿ. ಅಷ್ಟಕ್ಕೂ ಈ ಸಮಸ್ಯೆಗಳು ಇರೋದು ಜೇವರ್ಗಿ ತಾಲೂಕಿನ ಬುಗ್ಗಿ ಕಾಲೋನಿಯಲ್ಲಿ. ರಸ್ತೆ ಮಾಡಿಕೊಡಿ ಅಂತ ಬುಗ್ಗಿ ಕಾಲೋನಿಯ ಜನರು ತಿರುಗಾಡಿದ ಸರ್ಕಾರಿ ಕಚೇರಿಗಳಿಲ್ಲ. ಅಧಿಕಾರಿಗಳು ಸ್ಪಂದನೆ ಮಾಡದೇ ಇದ್ದಾಗ TV7 ನ್ಯೂಸ್ ಚಾನೆಲ್ ಮುಂದೆ ಜನರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ನೀರಿಂದ್ರಿ, ರೋಡಿಂದ್ರಿ, ನಮಗೂ ಹರೇಣ ಅದರಿ ಇಲ್ಲಿ. ನಾವ್ ಜರ ಹೆಂಗ್ ಬರ್ಬೇಕು ಹೆಂಗಿಲ್ಲ ಗೊತ್ತಿಲ್ಲ. ಇದು ಓಟಿಗೆ ಬರ್ತಾರ, ಓಟ್ ಹಾಕೋತಾರ, 5 ವರ್ಷ 6 ವರ್ಷ ಬರ್ಲಿ ಕಡಿ. ನಾವ್ ಜನ ಬಡ್ರಿ ಹೆಂಗ್ ಮಾಡ್ಬೇಕು? ಮಕ್ಕಳ ಸಣ್ಣ ಸಣ್ಣ ದವಾಖಾನೆಗಳು ಎಳಕ ಆಟೋ ಬರಲ್ಲ. ನೀರಿಂದು ತಕ್ಲೀಫು. ಬಾಯಿದಿಗೆ ನೋಡ್ರಿ ಅಲ್ಲ ನೀವು ಬರೋದ್ ಹೆಂಗ. ಈಗ ಯಾ ನಮ್ಮನಿ ನಾವು ಬರಬೇಕು, ಯಾ ನಮ್ಮನೆ ಮಳೆಗಾಲದಾಗಾರೆ ಗಾಡಿ ಬರಲ್ಲ, ಗೋಡ ಬರಲ್ಲ. ಯಾ ನಮ್ಮನಿ ತಿರ್ಬೇಕ್ರಿ ಇಲ್ಲಿ. ಅಲ್ಲಮ್ಮ, ಈಗ ಅಧಿಕಾರಿಗಳು ಅಧಿಕಾರಿ ಬರ್ತಾರೆ, ಯಾರು ಬರಲ್ರಿ ಇಲ್ಲಿ. ಬರಲ್ಲ ಬರ್ತಾರ್ರಿ. ಓಟಿಗೆ ಒಮ್ಮೆ ವರ್ಷಿಗೊಮ್ಮೆ ಬರ್ತಾರೆ, ಯಾವಾಗ ಕೈ ಹೊಡ್ಕೊಂಡ್ ಬರ್ತಾರ. ಆಯ್ತು ಓಟ್ ಹಾಕದ್ಮ್ಯಾಗ ಆಯ್ತು ಹೋಗಿ ಬರ್ತಾರ ಆ ಕಡೆ. ನಾವು ಈ ಕಡೆ ಆಯ್ತಲ್ಲಮ್ಮ, ಈಗ ಎಷ್ಟು ವರ್ಷಲಿಂತ 12 ವರ್ಷ ಆಯ್ತು ನಾವು ಇದು ನಮ್ಮನೆ ನಡ್ತಾರ ಇಲ್ಲಿ. 12 ವರ್ಷ ಯಾವ್ದು ರೋಡ್ ಏನು ರೋಡ್ ಗೊತ್ತಿಲ್ಲ, ನೀರು ಗೊತ್ತಿಲ್ಲ. ನಾವು ಬಾಯಿ ನೀರು ಅದ ಹಂದಿತ್ತು ಸತ್ತಿವು. ನೀರು ಬಾಯಾಗ ಕುರಿ ದನ ಅವೇ ತಂದು ನಾವು ಕುಡಿಬೇಕು. ಒಟ್ಟೆ ಬಂದಾರ್ರಿ, ಬಂದು ನೋಡಿ ಹೋಗ್ಯಾರ, ಎಲ್ಲೋ ಮಾಡ್ಯಾರ್ರಿ. ಟೈಮಿಂಗ್ ಹೇಳ್ಯಾರ 3 ತಿಂಗಳು 6 ತಿಂಗಳು 7 ತಿಂಗಳು ಎಲ್ಲ ಮಾಡ್ತೀನಂತ. ಏನೂ ಮಾಡಿಲ್ಲ. ಎಲ್ಲ ಭಾಳ ಸಮಸ್ಯೆಗಳಾದ್ರಿ. ರೋಡಿನ ಸಮಸ್ಯೆ, ನೀರಿನ ಸಮಸ್ಯೆ, ಇಟ್ಟು ಜಟ ಅಜಯ್ ಸಿಂಗ್ ಬಂದು ಮಾತಾಡಿದ್ರೆ ಬಿ ಏನ್ ಮಾಡಿಲ್ರಿ ಅವ್ರು ಯಾರು. ಹೆಣ್ಮಕ್ಳು ಅಲ್ಲಿಂದ 1 ಕಿಲೋಮೀಟರ್ಲಿಂದ ನೀರು ಹೊತ್ಕೊಂಡ್ ಬರ್ಬೇಕ್ರಿ. ಪ್ರತಿಯೊಬ್ಬರ ಮನ್ಯಾಗ್ನು ಸಣ್ಣ ಸಣ್ಣ ಮಕ್ಳು ಅದಾವ್ರಿ. ನೀರು ಹೊತ್ಕೊಂಡ್ ಬರೋದ್ರದಾಗ ಪಾಪ ಅವ್ರ ಮಕ್ಳ ವ್ಯವಸ್ಥೆ ಏನೋ ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ ಆಗ್ತಾರ ಇದಕ್ಕ? ಈಗ ಮನ್ಯಾಗ ಇರ್ತಕ್ಕಂಥ ಗಂಡ್ಸ್ ಮಕ್ಳು ಏನ್ ಮಾಡ್ತೀವಿ, ಹೊರಗೆ ಹೋಗ್ತೀವಿ ದುಡಿಲಾಕ. ಇಲ್ಲಿ ಮನ್ಯಾಗಿದ್ದ ಹೆಣ್ಮಕ್ಳಿಗೆ ಹೆಚ್ಚು ಕಮ್ಮಿ ಆದ್ರೂ ಏನೋ ಒಂದು ಹಾವೇ ಕಚ್ಚಲಿ, ಅಟ್ಲೀಸ್ಟ್ ಏನೋ ಒಂದು ನಾಯೇ ಕಚ್ಚಲಿ, ಇಲ್ಲ ಒಂದು ರೋಡಿಗೆ ಹೋಗ್ಬೇಕಾದ್ರೆ ಏನೋ ಒಂದು ಬಂತು ಹೆಚ್ಚು ಕಮ್ಮಿ ಆದ್ರೆ ನಮಗ್ ಸಡನ್ ಆಗಿ ಅಲ್ಲಿ ಊರಾಗ ನಾವು ಕೆಲಸ ಮಾಡೋರು ಫೋನ್ ಮಾಡಿ ನಿಂಗೆ ಆಟೋ ಕಳಿಸ್ತೀವಿ ಅಂದ್ರೆ ಆ ರೋಡಿನ ವ್ಯವಸ್ಥೆ ಕೂಡ ಇಲ್ಲ. ಈಗ ಒಂದ್ ವೇಳೆಗೆ ಯಾವ್ದೋ ಆಂಬುಲೆನ್ಸ್ ಆದ್ರೆ ಕರ್ಸಂದ್ರೆ ಆಂಬುಲೆನ್ಸ್ ಅವ್ರು ಕೂಡ ಇಲ್ಲಿಗೆ ಬರಲ್ಲ. ಬಂದ್ರೂ ಬೈಪಾಸ್ ರೋಡು, ಇಲ್ಲಪ್ಪ ಅಂದ್ರೆ ಅಲ್ಲಿ ಕೆಳಗ ಐಗುಡಿ ರೋಡ್ ಅಷ್ಟೇ. ಒಟ್ಟಾರೆಯಾಗಿ ಅದೇನೇ ಇರಲಿ, ಜೇವರ್ಗಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಇತ್ತ ಗಮನ ಹರಿಸಿ ಇಲ್ಲಿನ ಸಮಸ್ಯೆ ಬಗೆಹರಿಸಬೇಕೆಂಬುದು ಜನರ ಆಶಯ. ಬ್ಯೂರೋ ರಿಪೋರ್ಟ್ TV7 ನ್ಯೂಸ್ ಕರ್ನಾಟಕ.